ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜಸ್ಥಾನದಲ್ಲಿ ನಡೆದಂತಹ ಭಾಷಣದಲ್ಲಿ ರ್ಯಾಲಿ ವೇಳೆ ಮಾತನಾಡಿದ್ದಾರೆ. ದಲಿತರ ಕೋಟಾ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ, ದಲಿತರ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ಹಂಚುತ್ತಾರೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಆಡಳಿತ ರಾಜ್ಯದಲ್ಲಿ ಹನುಮಾನ್ ಚಾಲಿಸ ಅಪರಾಧವಾಗ್ಬಿಟ್ಟಿದೆ. ಬೆಂಗಳೂರಿನ ನಗರ್ತಪೇಟೆಯ ಹನುಮಾನ ಚಾಲಿಸ ಸಂಘರ್ಷವನ್ನ ಅಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬೀದಿಗಳಲ್ಲಿ ಬ್ಲಾಸ್ಟ್ ಆಗುತ್ತೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಪ್ರಕರಣ ಪ್ರಸ್ತಾಪವನ್ನ ಮಾಡಿ ಮಾತನಾಡಿದ್ದಾರೆ. ರಾಜಸ್ಥಾನದ ಟೋಂಕ್ನ ಬೃಹತ್ ರ್ಯಾಲಿಯಲ್ಲಿ ಮೋದಿ ಅವರು ಈ ವೀರಾವೇಶದ ಭಾಷಣವನ್ನ ಮಾಡಿರೋದು. ಸೊ ಏನೆಲ್ಲ ಮಾತನಾಡಿದ್ದಾರೆ ಕಾಂಗ್ರೆಸ್ನ ವಿಚಾರದಲ್ಲಿ ಅನ್ನುವಂತ ನೋಡೋಣ. ಅಟ್ಯಾಕ್ ನಂಬರ್ 1, ಕಾಂಗ್ರೆಸ್ SC ST OBC ಮೀಸಲಾತಿಯನ್ನ ಕಸಿದುಕೊಳ್ಳುತ್ತೆ ಅನ್ನುವಂಥ ಆರೋಪವನ್ನ ಅವರ ಭಾಷಣದಲ್ಲಿ ಮಾಡಿರೋದು. ಅಟ್ಯಾಕ್ ನಂಬರ್ 2, ಮೀಸಲಾತಿಯನ್ನ ಮುಸ್ಲಿಮರಿಗೆ ಹಂಚುತ್ತೆ. SC ST ಇಂದ OBC ಇಂದ ಮೀಸಲಾತಿಯನ್ನ ಕಿತ್ತು ಅದನ್ನ ಮುಸ್ಲಿಮರಿಗೆ ಹಂಚುತ್ತೆ ಅನ್ನೋದು ಅವರ ಅಟ್ಯಾಕ್ ನಂಬರ್ 2. ಅಟ್ಯಾಕ್ ನಂಬರ್ 3, ಕಾಂಗ್ರೆಸ್ ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡುತ್ತೆ ಅನ್ನುವಂಥ ವ್ಯಾಖ್ಯಾನವನ್ನ ಮೋದಿ ಅವರು ಮಾಡಿರೋದು. ಇನ್ನು 4ನೇ ಅಟ್ಯಾಕ್, ಮುಸ್ಲಿಮರಿಗೆ ಮೊದಲ ಹಕ್ಕಿದೆ ಅಂತ ಮನಮೋಹನ್ ಸಿಂಗ್ ಹೇಳಿದ್ದಾರೆ. ನೇರವಾಗಿ ಹೇಳಿದ್ದಾರೆ. ಇದನ್ನ ಮನಮೋಹನ್ ಸಿಂಗ್ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ಪ್ರಸ್ತಾಪ ಮಾಡಿ ಈಗ ಅದನ್ನು ಎಳೆಗೆ ತಂದಿಡ್ತಾ ಇದ್ದಾರೆ. 5ನೇ ಅಟ್ಯಾಕ್, ದೇಶದಲ್ಲಿ ಧರ್ಮಾಧಾರಿತ ಮೀಸಲಾತಿ ಇಲ್ಲ. ದೇಶದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ. 6ನೇದು, ಕಾಂಗ್ರೆಸ್ ರಾಮ ಹನುಮರಿಗೆ ಅವಮಾನ ಮಾಡುತ್ತೆ ಅಂತ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಅಟ್ಯಾಕ್ ನಂಬರ್ 7ರಲ್ಲಿ ಹನುಮಾನ್ ಚಾಲಿಸ ಪಠಣೆ ಅಪರಾಧನ ಅಂತ ಕೇಳಿದ್ದಾರೆ. ಅಂದ್ರೆ ಬೆಂಗಳೂರಿನಲ್ಲಿ ನಡೆದಂತಹ ಆ ಘಟನೆ ಬಗ್ಗೆ ಪ್ರಸ್ತಾಪ ಮಾಡಿ. ಅಟ್ಯಾಕ್ ನಂಬರ್ 8, ಕಾಂಗ್ರೆಸ್ ಆಡಳಿತದ ರಾಜ್ಯದಲ್ಲಿ ಹನುಮಾನ್ ಚಾಲಿಸ ಪಠಣೆ ಅಪರಾಧವಾಗಿದೆ ಅಂತ ವ್ಯಾಖ್ಯಾನ ಮಾಡಿ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆಯನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. 9ನೇದು, ಕಾಂಗ್ರೆಸ್ ಒಡೆದು ಆಳುವ ಓಲೈಸುವ ರಾಜಕೀಯವನ್ನ ಮಾಡುತ್ತೆ ಅನ್ನುವಂತಹದ್ದನ್ನ ಆರೋಪವನ್ನ ಮಾಡಿದ್ದಾರೆ. 10ನೇದು, ಕಾಂಗ್ರೆಸ್ ನಿಮ್ಮ ಆಸ್ತಿಯನ್ನ ಕಸಿಯಲು ಬರ್ತಾ ಇದೆ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬೀದಿಗಳಲ್ಲಿ ಬ್ಲಾಸ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಮೋದಿ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖವನ್ನು ಮಾತನಾಡಿದ್ದಾರೆ. ಸೊ ಇದಿಷ್ಟು ಕೂಡ ಈಗ ಮೋದಿ ಅವರ ಕಾಂಗ್ರೆಸ್ ಮೇಲಿರುವಂಥ ಅಟ್ಯಾಕ್. आज हनुमान जयंती पर आपसे बात करते हुए मुझे कुछ दिन पहले की एक तस्वीर भी याद आ रही है. हो सकता है आप में से बहुतों तक ये खबर नहीं पहुंची होगी. मीडिया का काम था ये बात पहुंचाए, लेकिन नहीं पहुंचाई होगी. वो तस्वीर है कांग्रेस के शासन वाले कर्नाटका की. कुछ दिन पहले वहां एक छोटा दुकानदार, उसको सिर्फ इसलिए बुरी तरह से पीटा गया, लहूलुहान कर दिया गया, क्योंकि वो अपनी दुकान में बैठे बैठे हनुमान चालीसा सुन रहा था. ये कांग्रेस की कर्नाटका की सरकार का काम देखिए. अपनी छोटी सी दुकान में एक गरीब आदमी भक्ति भाव से प्रभु. साथियों, अभी परसों जब मैं राजस्थान आया था तो मेरा एक 1.5 मिनट का भाषण, 90 सेकंड का भाषण, और मैंने कुछ सत्य देश के सामने रखा. और पूरी कांग्रेस और इंडी गठबंधन में ऐसी भगदड़ मची है, ऐसी भगदड़ मची है. मैंने सत्य रखा देश के सामने. कांग्रेस आपकी संपत्ति छीनकर ಸೊ ಇದು ಮೋದಿ ಅವರ ವಾಗ್ದಾಳಿಯ ಪರಿ. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಅವರು ಧರ್ಮದ ವಿಚಾರದಲ್ಲೂ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇಲ್ಲಿಯವರೆಗೂ ಕೂಡ ಧರ್ಮದ ವಿಚಾರಗಳನ್ನು ಅವರು ಮಾತನಾಡ್ತಾ ಇರಲಿಲ್ಲ. ಸೊ ನೇರವಾದಂಥ ವಾಗ್ದಾಳಿನ ನಡೆಸಿದ್ದಾರೆ.